ಇನ್ನು ಬಿಜೆಪಿಯಲ್ಲಿ ಬಂಡಾಯ ತಗ್ತಾನೆ ಇಲ್ಲ. ವಿಜೇಂದ್ರ ವಿರೋಧವಾದಂತಹ ಹೋರಾಟ ಮುಂದುವರಿತಾ ಇದೆ. ವಿಜೇಂದ್ರ ಬದಲಿಗೆ ಪಟ್ಟನ್ನ ಹಿಡಿದಿರೋದು ಯತ್ನಾಳ್ ತಂಡ. ಆ ಪಟ್ಟನ್ನ ಮುಂದುವರಿಸ್ತಾ ಇದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆ. ಯತ್ನಾಳ್ ಬಣದ ಕೆಲ ವೀರಶೈವ ಲಿಂಗಾಯತ ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇರೋದು. ಯಡಿಯೂರಪ್ಪ ಹಟಾವೋ, ಲಿಂಗಾಯತ ಬಚಾವೋ ಅನ್ನುವಂಥ ಘೋಷಣೆ ಈ ಸಭೆಯ ಮೂಲಕವಾಗಿ ಮೊಳಗ್ತಾ ಇದೆ. ಮನೆ ಮನೆಗೆ ಹೋಗಿ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತೀವಿ ಅನ್ನುವಂಥ ನಿರ್ಣಯವನ್ನ ಈ ಲಿಂಗಾಯತ ನಾಯಕರ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ವೀರಶೈವ ಲಿಂಗಾಯತದ ಆ ಸಮುದಾಯದ ಪ್ರಬಲ ನಾಯಕ ಯಡಿಯೂರಪ್ಪನವರು ಈಗ ಯಡಿಯೂರಪ್ಪನವರ ವಿರುದ್ಧನೇ ನಿಂತ್ಕೊಂಡಿರುವಂತದ್ದು ಯತ್ನಾಳ್ ಟೀಮ್. ಅದರಲ್ಲೂ ಕೂಡ ವೀರಶೈವ ಲಿಂಗಾಯತದ ಪ್ರಮುಖ ನಾಯಕರನ್ನ ಸೇರಿಸಿಕೊಂಡು ಸಭೆ ಮಾಡಿರೋದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದೆ. ಸಭೆಯಲ್ಲಿ ಶಾಸಕ ಯತ್ನಾಳ್, ಮಾಜಿ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ್, ಶಾಸಕ ಬಿಪಿ ಹರೀಶ್ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಅಂದ್ರೆ ಸಹಜವಾಗಿ ಯಾರೆಲ್ಲ ಯತ್ನಾಳ್ ಟೀಮ್ ನಲ್ಲಿದ್ದಾರೆ ಅವರೆಲ್ಲರೂ ಕೂಡ ಈ ಸಭೆಯಲ್ಲೂ ಕೂಡ ಇರೋದು ಗಮನಿಸಬೇಕಾಗತ್ತೆ. ಬಟ್ ಇಲ್ಲಿ ವೀರಶೈವ ಲಿಂಗಾಯತ ನಾಯಕರನ್ನ ಸೇರಿಸಿಕೊಂಡು ಮಾಡಿರುವಂತಹ ಸಭೆ ಆಗಿರೋ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ಯಡಿಯೂರಪ್ಪ ಹಟಾವೋ, ಲಿಂಗಾಯತ ಬಚಾವೋ ಅನ್ನುವಂಥ ಘೋಷಣೆಯನ್ನ ಮನೆ ಮನೆಗೆಯೂ ಕೂಡ ಮುಟ್ಟಿಸಬೇಕು ಅನ್ನುವಂಥದ್ದು ಯತ್ನಾಳ್ ಅವರ ಟಾರ್ಗೆಟ್ ಆಗಿದೆ. ಅಂದ್ರೆ ಮತ್ತೊಂದು ರೀತಿಯಾದಂತಹ ಹೋರಾಟ, ಒಂದಿಷ್ಟು ಸ್ಟ್ರಾಟಜಿಗಳನ್ನ ಯತ್ನಾಳ್ ದಾಳವಾಗಿ ಉರುಳಿಸ್ತಾ ಇದ್ದಾರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧವಾಗಿ. ಮೊದಲು ತತ್ಕ್ಷಣ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು. ಯಾಕೆಂದ್ರೆ ನಮ್ಮಲ್ಲಿ ಅನೇಕ ಸಮರ್ಥ ಲಿಂಗಾಯತ ನಾಯಕರಿದ್ದಾರೆ. ಇವತ್ತು ವಿಶೇಷವಾಗಿ ಹಿಂದೂ ಹುಲಿ ಅಂತಲೇ ಬಿಂಬಿತವಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಮುರುಗೇಶ್ ನಿರಾಣಿ ಅವರಿದ್ದಾರೆ, ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರಿದ್ದಾರೆ. ಯಾರನ್ನ ಬೇಕಾದರೂ ಅಧ್ಯಕ್ಷರು ಮಾಡಲಿ. ಯಾಕೆಂದ್ರೆ ಇವರು ಅಧ್ಯಕ್ಷರ ಮಾಡಿದರೆ ಇವ್ರಿಗೊಂದು ತೂಕ ಇರುತ್ತೆ, ಇವರಿಗೆ ಸಾಮರ್ಥ್ಯ ಇದೆ, ಇವರ ಕೆಳ ಹಂತದಿಂದ ಪಕ್ಷವನ್ನು ಕಟ್ಟಿದಂಥ ಅನುಭವ ಇದೆ. ಹಾಗಾಗಿ ಇವ್ರನ್ನ ಮಾಡಲಿ. ಅದ್ರ ಮೇಲೆ ಲಿಂಗಾಯತ ಸಮುದಾಯ ಹೆಂಗಂದ್ರೆ ಎಲ್ಲರನ್ನೂ ಕೂಡ ಒಳಗೊಂಡಂತೆ, ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡಂತ ಬಸವಣ್ಣವರ ಅನುಯಾಯಿಗಳಾಗಿರ್ತಕ್ಕಂಥವ್ರು ನಾವು. ಯಾವುದೇ OBC ವರ್ಗಕ್ಕೆ ಬಂದರೆ ಸುನೀಲ್ ಕುಮಾರ್ ಅವರು, ಕುಮಾರ್ ಬಂಗಾರಪ್ಪನವರು, SC ಅವರು ಕೊಡ್ತವೆ ಅಂದ್ರೆ ಅರವಿಂದ್ ಲಿಂಬಾವಳಿ ಅವರು, ಯಾರನ್ನಾದ್ರೂ ಅಧ್ಯಕ್ಷರು ಮಾಡಲಿ. ಆದರೆ ವಿಜಯೇಂದ್ರ ಅವ್ರ ಕೈಲಿ ಸಾಧ್ಯ ಇಲ್ಲ. ಯಾಕಂದ್ರೆ ವಿಧಾನಸೌಧದಲ್ಲಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಏನಾದರೂ ನಿಮ್ದು ಬಂಡವಾಳ ತೆಗಿಲ್ಲ ಅಂದ ತಕ್ಷಣ ಹಿಂದೂ ಬಾಗಿಲಿಂದ ಹೋಗುವಂತ ನಾಯಕರಾಗಿದ್ದಾರೆ. ಹಾಗಾಗಿ ಇವರಿಂದ ಪಕ್ಷಕ್ಕೆ ಯಾವುದೇ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಹಳ ಜನ ಲಿಂಗಾಯತ ನಾಯಕರುಗಳು ಇವತ್ತು ಕಳಕಳಿಯನ್ನು ವ್ಯಕ್ತಪಡಿಸಿದ್ರು. ಇಡೀ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ ಇವ್ರು ಮುಂದುವರೆದ್ರೆ. ತತ್ಕ್ಷಣ ಇವರು ಬದಲಿ ಆಗಬೇಕು. ಇವರು ಬದಲಾವಣೆ ಆದ್ರೆ ಮಾತ್ರ ಭಾರತೀಯ ಜನತಾ ಪಾರ್ಟಿಗೆ ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ನಮ್ಮ ನಾಯಕರ ಮೂಲಕ ಇರಬಹುದು. ನಾವು ಸ್ವತಃ ಡೆಲ್ಲಿಗೆ ಹೋಗಿ ಇದನ್ನ ಎಲ್ಲ ದೆಹಲಿಯ ನಾಯಕರಿಗೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡಿ ಮುಂದೆ ಒಟ್ಟು 2028ರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಬರಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೇವೆ. ಭಾರತೀಯ ಜನತಾ ಪಕ್ಷ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ಕೊಂಡು ಬಂದಿತ್ತು. ಇವತ್ತು ಅದೇ ಯಡಿಯೂರಪ್ಪನವರ ಕುಟುಂಬ ಭಾರತೀಯ ಜನತಾ ಪಕ್ಷದ ಅಧಿಕಾರವನ್ನು ಬಿಡಲಾರದೆ ಅವರ ಹದ್ದು ಬಸ್ತಿನಲ್ಲೇ ಇರಬೇಕನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನು ವಿರೋಧ ಮಾಡುವುದಲ್ಲದೆ ನಮಗೆ ಸಮರ್ಥವಾದಂಥ ಒಬ್ಬ ರಾಜ್ಯಾಧ್ಯಕ್ಷರ ಬೇಕು ಅನ್ನುವಂಥ ಒಕ್ಕೊರಲಿನ ಅಭಿಪ್ರಾಯ ಇವತ್ತಿನ ಸಭೆಯಲ್ಲಿ ಬಂದಿದೆ. ಆ ಹಿನ್ನೆಲೆ ಒಳಗೆ ಇವತ್ತು ಕರ್ನಾಟಕದ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಪ್ರಮುಖರು ಸೇರಿ ನಮ್ಮ ರಾಷ್ಟ್ರೀಯ ಮುಖಂಡರಿಗೆ ಮತ್ತು ನಮ್ಮ ಹೈಕಮಾಂಡ್ಗೆ ಈ ಒಂದು ಸಂದೇಶವನ್ನು ರವಾನಿಸಬೇಕು. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ ಮುಂದಿನ ಚುನಾವಣೆಗಳಲ್ಲಿ ನಾವು ಮತ್ತೆ ವಿಜಯ ಪತಾಕೆಯನ್ನು ಹಾರಿಸಬೇಕು, ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ಸ್ಥಾಪಿಸಬೇಕು ಅನ್ನೋದನ್ನು ನಾವು ಮಾಡಬೇಕಾಗಿದೆ. ಕರ್ನಾಟಕಕ್ಕೆ ಉತ್ತಮವಾದಂಥ ಆಡಳಿತವನ್ನು ನೀಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ನಾವು ರಾಜ್ಯಾಧ್ಯಕ್ಷರನ್ನು ಬದಲಾವಣೆಗಾಗಿ ವೀರಶೈವ ಲಿಂಗಾಯತ ಸಮಾಜ ಕೇಳ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ಕೊಂಡು ಬಂದಿತ್ತು. ಇವತ್ತು ಅದೇ ಯಡಿಯೂರಪ್ಪನವರ ಕುಟುಂಬ ಭಾರತೀಯ ಜನತಾ ಪಕ್ಷದ ಅಧಿಕಾರವನ್ನು ಇದು ಲಿಂಗಾಯತ ನಾಯಕರ ಹೇಳಿಕೆಗಳು. ಆದ್ರೆ ಯತ್ನಾಳ್ ಟೀಮ್ನ ಲಿಂಗಾಯತದ ಈ ಸಭೆಗೆ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಸಹಜವಾಗಿ ವಿಜೇಂದ್ರ ಆಪ್ತರು, ಆ ಬಳಗದಲ್ಲಿರುವಂತ ನಾಯಕ ರೇಣುಕಾಚಾರ್ಯ, ನೀವ್ಯಾರು? ಲಿಂಗಾಯತ ನಾಯಕರಲ್ಲ, ನೀವು ಡಮ್ಮಿ ನಾಯಕರು, ನೀವೆಲ್ಲ ಚಲಾವಣೆಯಲ್ಲಿ ಇಲ್ಲದ ತಿರಸ್ಕೃತ ನಾಣ್ಯಗಳು ಅಂತ MP ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. BY ವಿಜೇಂದ್ರ ಅವರನ್ನ ಮುಂದಿನ CM ಮಾಡ್ತೀವಿ, ನಾವು ಅದನ್ನ ತಡೆಯೋದಕ್ಕಾಗೋದಿಲ್ಲ, ಮುಖ್ಯಮಂತ್ರಿ ಮಾಡೋಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತೀವಿ, ಮಾಡೇ ಮಾಡ್ತೀವಿ ಅಂತ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಇದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ಲಿಂಗಾಯತ ನಾಯಕರ ಸಭೆಯನ್ನಾಯಿತು ಯತ್ನಾಳ್ ಸಮ್ಮುಖದಲ್ಲಿ, ಅದಕ್ಕೆ ರೇಣುಕಾಚಾರ್ಯ ಅವರ ತಿರುಗೇಟು.
ಏನು ಯಡಿಯೂರಪ್ಪನವರಿಗೆ ವೀರಶೈವ ಲಿಂಗಾಯತರ ಬೆಂಬಲ ಇಲ್ಲ, ನಾವೇ ವೀರಶೈವ ಲಿಂಗಾಯತರು, ನಾವೇ ಒಂದು ರೀತಿ ಅಂತ ಏನು ಮಾತಾಡ್ತದಲ್ಲ, ಭಾಳಷ್ಟು ಜನ ಮಠಾಧೀಶರು ಜೊತೆ ಚರ್ಚೆ ಮಾಡಿದ್ದೀರಿ. ಆದಷ್ಟು ಬೇಗ ಮಠಾಧೀಶರ ಪೂರ್ವ ಸಭೆ ಬೆಂಗಳೂರಿನಲ್ಲಿ ಮಠಾಧೀಶರ ಪೂರ್ವ ಸಭೆ ಕರೆದು ವೀರಶೈವ ಲಿಂಗಾಯತ ಒಳಪಂಗಡ ಒಳಗೊಂಡಂತೆ ಎಲ್ಲ ಮಠಾಧೀಶರ ಬೆಂಬಲವನ್ನು ಪಡೆದು ಯಡಿಯೂರಪ್ಪನವ್ರಿಗೆ, ವಿಜಯೇಂದ್ರ ಅವರಿಗೆ ಸಂಪೂರ್ಣ ಸಮಾಜ ಜೊತೆಗಿರ್ತೀವಿ ಅಂತೇಳಿ ವೀರಶೈವ ಲಿಂಗಾಯತ ಇವ್ರು ಯಾರು ಕೆಲವು 4-5 ಜನ ಹೊಂಟದಾರಲ್ಲ ಅವ್ರ ಹೆಸರು ಹೇಳಲ್ಲ ನಾನು. ಕೆಲವರು ಸ್ವಯಂ ಘೋಷಿತ ನಾಯಕರು, ವೀರಶೈವ ಲಿಂಗಾಯತರು ನಾಯಕರಲ್ಲ, ಡಮ್ಮಿಗಳು ನೀವೆಲ್ಲ, ತಿರಸ್ಕೃತ ನಾಣ್ಯಗಳು ಅಂತ ಹೇಳ್ತವ್ರ. ಹೆಂಗೆ ನಮ್ಮ ನರೇಂದ್ರ ಮೋದಿಯವರು ನೋಟ್ ಬ್ಯಾನ್ ಮಾಡಿರಲ್ಲ, ಅದಕ್ಕೆ ತಿರಸ್ಕೃತ ಅಂತ ಹೇಳ್ತಾರೆ. ಚಾಲ್ತಿ ನಾಣ್ಯಗಳಲ್ಲ, ಇವೆಲ್ಲ ತಿರಸ್ಕೃತ ನಾಣ್ಯಗಳು. ನಾವು ಸನ್ಮಾನ್ಯ ಯಡಿಯೂರಪ್ಪನವರ ಮತ್ತು ವಿಜಯೇಂದ್ರ ಅವರ ಪರವಾಗಿ ಗಟ್ಟಿಯಾಗಿ ದೊಡ್ಡ ಮಟ್ಟದ ಸಮಾವೇಶ ಮಾಡ್ತೀವಿ. ವಿಜಯೇಂದ್ರ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು, ಅದಕ್ಕೇನು ಬೇಕು ಎಲ್ಲ ರೀತಿ ನಾವು ಸಿದ್ಧತೆಗಳನ್ನ ಮಾಡ್ತೀವಿ. ಇವರೆಲ್ಲ ಚಾಲ್ತಿ ನಾಣ್ಯಗಳು, ತಿರಸ್ಕೃತ ನಾಣ್ಯಗಳು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಜಕೀಯ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿದ್ದಾರೆ. ಕಾರ್ತಿಕ್, ಹೈಕಮಾಂಡ್ ನಿಂದ ಯತ್ನಾಳ್ ಅವರಿಗೆ ನೋಟಿಸ್ ಬಂತು, ಅದಾದ್ಮೇಲೆ ಯತ್ನಾಳ್ ಸೈಲೆಂಟ್ ಆಗ್ಬಿಟ್ರು, ಮಾತನಾಡ್ತಾ ಇಲ್ಲ, ನಾಲ್ಗೆ ಹರಿಬಿಡ್ತಾ ಇಲ್ಲ, ಅದ್ಯಾವುದು ಕೂಡ ಸುಳ್ಳು ಅಂತ ಅನಿಸ್ತಾ ಇದೆ. ಅದಕ್ಕೆ ಸ್ಪಷ್ಟವಾದಂತ ಉತ್ತರ ಕೂಡ ಸಿಗ್ತಾ ಇದೆ ನಮಗೆ. ಇನ್ನು ಈ ಹೈಕಮಾಂಡ್ ಎಷ್ಟೇ ನೋಟಿಸ್ ಕೊಟ್ಟರು ಯತ್ನಾಳ್ ಅವರು ಬಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಈ ಸ್ಟ್ರಾಟಜಿ ಏನಿದು, ಲಿಂಗಾಯತ ಸಮುದಾಯದಿಂದ ಒತ್ತಡವನ್ನು ಹಾಕಿಸ್ತಾ ಇರೋ ಹಿನ್ನೆಲೆ ಏನು? ಖಂಡಿತ ಅರುಣ್, ಬಿಜೆಪಿಯ ಬಣ ಸಂಘರ್ಷ ಇನ್ನೊಂದು ಹಂತಕ್ಕೆ ತಲುಪಿದೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಯತ್ನಾಳ್ ಟೀಮ್ ಇವತ್ತು ಸಭೆಯನ್ನ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸಮುದಾಯದವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಒಂದು ಹಂತದಲ್ಲಿ ನೀವು ಹೇಳಿದಂತೆ ಅಂದರೆ CM ಆಗುವಂಥ ಒಂದು ಕನಸನ್ನು ಕಂಡಿರ್ತಕ್ಕಂಥ ವಿಜಯೇಂದ್ರ ಅವರು ಈ ಒಂದು ಹಂತದಲ್ಲಿ ಅಂದರೆ ಏನೋ ಒಂದು ಪಕ್ಷವನ್ನು ಸಂಘಟನೆ ಮಾಡಿ ಮುಂದಿನ ಚುನಾವಣೆಯನ್ನು ಕೂಡ ತನ್ನದೇ ಆದಂಥ ಒಂದು ನಾಯಕತ್ವ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ. ಆದರೆ ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಮುಂದುವರಿಸಲೇಬಾರದು ಅನ್ನುವಂಥ ಒಂದು ನಿರ್ಣಯವನ್ನು ಈಗ ಯತ್ನಾಳ್ ಆ್ಯಂಡ್ ಟೀಮ್ ತೆಗೆದುಕೊಂಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇವತ್ತು ಕೂಡ ವೀರಶೈವ ಲಿಂಗಾಯತರ ಸಭೆಯು ಕೂಡ ಇವತ್ತು ಮಾಡಿರುವಂಥದ್ದು. ಅಲ್ಲಿ ಪ್ರಮುಖವಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಏನು ಅಂತಂದರೆ, ವಿಜಯೇಂದ್ರ ಅವರನ್ನ ಹೊರತಾಗಿ ಯಾರನ್ನಾದರೂ ಕೂಡ ನೀವು ಇಲ್ಲಿ ಅಂದರೆ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕವನ್ನು ಮಾಡಿ, ಆದರೆ ವಿಜಯೇಂದ್ರ ಇಲ್ಲಿ ಎಲ್ಲೂ ಕೂಡ ಸಮರ್ಥರಲ್ಲ, BJP ಅಧೋಪತನಕ್ಕೆ ತಲುಪುವಂಥ ಸಾಧ್ಯತೆಗಳು ಕೂಡ ವಿಜಯೇಂದ್ರ ಅವರ ನಾಯಕತ್ವವನ್ನು ಮುಂದುವರಿಸಿದ್ರೆ ಇರುತ್ತೆ ಅನ್ನುವಂಥ ಒಂದು ಚರ್ಚೆಯು ಕೂಡ ಈ ಒಂದು ಸಭೆಯಲ್ಲಿ ಆಗಿರುವಂಥದ್ದು. ಪ್ರಮುಖವಾಗಿ ಯತ್ನಾಳ್ ನೋಟಿಸ್ ಕೊಟ್ಟ ನಂತರದಲ್ಲಿ ಸೈಲೆಂಟ್ ಆಗಿದ್ರು ಅಂತ ಏನು ಹೇಳಲಾಗ್ತಿತ್ತು, ಆದರೆ ಯತ್ನಾಳ್ ಒಳಗಿಂದೊಳಗೆ ಒಂದು ಸಂಚನ ಮಾಡ್ತಾ ಇದ್ರು, ಅಥವಾ ಒಳಗಿಂದೊಳಗೆ ಒಂದು ಷಡ್ಯಂತ್ರಗಳನ್ನ ಮಾಡ್ತಾ ಇದ್ರು, ಅಥವಾ ಅವರೊಂದು ಸಂಘಟನಾತ್ಮಕವಾಗಿ ಕೆಲಸಗಳನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಈಗ ಈ ಒಂದು ಸಭೆಯ ಮೂಲಕ ಗೊತ್ತಾಗ್ತಾ ಇರುವಂಥದ್ದು. ಒಂದು ಹಂತದಲ್ಲಿ ವಿಜಯೇಂದ್ರ ಲಿಂಗಾಯತ ನಾಯಕ ಅನ್ನುವಂಥದ್ದು ಏನು ಇದೆ, ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರನ್ನ ಬಿಟ್ಟರೆ ಬಿಜೆಪಿಗೆ ಇಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಅವ್ರಿಗೆ ಯಾವುದೇ ರೀತಿಯ ನೆಲೆ ಕಂಡುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಮಾತೇನಿತ್ತು. ಅದರ ಕಾರಣಕ್ಕಾಗಿ ಇವರು ಲಿಂಗಾಯತ ಸಮುದಾಯದ ನಾಯಕರುಗಳನ್ನೇ ಸೇರಿಸಿ ಆ ಮೂಲಕ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ಟಕ್ಕರ್ ಕೊಡೋದಕ್ಕೆ ಮುಂದಾದ್ರ ಅನ್ನುವಂಥ ಒಂದು ಪ್ರಶ್ನೆಯು ಕೂಡ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ರೇಣುಕಾಚಾರ್ಯವು ಕೂಡ ಈಗ ಯತ್ನಾಳ್ ಟೀಮ್ ನಡೆಸಿರ್ತಕ್ಕಂಥ ಸಭೆಗೆ ಟಕ್ಕರ್ನ ಕೊಟ್ಟಿರುವಂಥದ್ದು. ಈಗಾಗಲೇ ಇವರೆಲ್ಲರೂ ಕೂಡ ಲಿಂಗಾಯತ ನಾಯಕರಲ್ಲ, ಇವರೆಲ್ಲರೂ ಡಮ್ಮಿ ಅನ್ನುವಂಥ ರೀತಿಯಲ್ಲಿ ಚಲಾವಣೆಯಲ್ಲಿ ಇಲ್ಲದೆ ಇರತಕ್ಕಂಥ ನಾಯಕರು ಅನ್ನುವಂಥ ರೀತಿಯಾಗಿಯೂ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಅರುಣ್, ಅಂದರೆ ಈ ಒಂದು ಏನು ಬಡ ಸಂಘರ್ಷ ಏನು ಬಿಜೆಪಿಯಲ್ಲಿ ಉದ್ಭವ ಆಗಿತ್ತು, ಈ ಒಂದು ಸಂಘರ್ಷವನ್ನು ಶಮನ ಮಾಡುವಂಥ ಒಂದು ಪ್ರಯತ್ನಕ್ಕೆ ಹೈಕಮಾಂಡ್ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇತ್ತು. ಆದರೆ ಇದು ಈಗ ಅಂತಿಮ ಒಂದು ಹಂತಕ್ಕೆ ಬಂತು, ಎಲ್ಲವೂ ಕೂಡ ಸರಿ ಹೋಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಚರ್ಚೆಗಳು ಉದ್ಭವ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಎರಡೂ ಬಣಗಳು ಕೂಡ ಈಗ ಮತ್ತೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂತಿರ್ಬೋದು, ಜೊತೆಗೆ ಸಭೆಗಳನ್ನು ಮಾಡುವಂಥ ಒಂದು ಹಂತಕ್ಕೆ ಬಂದಿದೆ. ಇದು ಈ ಒಂದು ಏನು ಸಂಘರ್ಷ ಇತ್ಯರ್ಥ ಆದಂತೆ ಕಾಣಿಸ್ತಾ ಇಲ್ಲ. ಜೊತೆಗೆ ಇವತ್ತು ಯತ್ನಾಳ್ ಟೀಮ್ ಹೊಸ ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡಿದಂತೆ ಕಾಣಿಸ್ತಾ ಇದೆ. ವಿಜಯೇಂದ್ರ ಅವರ ಏನು ಶಕ್ತಿ ಏನಾಗಿತ್ತು, ಲಿಂಗಾಯತ ನಾಯಕರು ಅನ್ನುವಂಥದ್ದು, ಅದೇ ಒಂದು ಲಿಂಗಾಯತ ಸಮುದಾಯದ ನಾಯಕರುಗಳನ್ನೇ ಸೇರಿಸಿ ಸಭೆಯನ್ನು ಮಾಡುವ ಮೂಲಕವಾಗಿ ಪಕ್ಷಕ್ಕೆ ಮತ್ತು ಹೈಕಮಾಂಡ್ಗೆ ಒಂದು ದೊಡ್ಡ ಮಟ್ಟದ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲೂ ಕೂಡ ಇವತ್ತು ಪ್ರಯತ್ನಗಳನ್ನ ಮಾಡಿದರೆ ಮುಂದಿನ ಹಂತದ ಹೋರಾಟ ಹೇಗಿರಬೇಕು, ಜೊತೆಗೆ ಹೈಕಮಾಂಡ್ಗೆ ಯಾವೆಲ್ಲ ಒಂದು ಅಂಶಗಳನ್ನ ಮುಂದಿಟ್ಟು ವಿಜಯೇಂದ್ರ ಅವರನ್ನ ಕೆಳಗಿಳಿಸುವುದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಾವು ವಾದವನ್ನು ಮಂಡನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆಯನ್ನು ಮಾಡಿರುವಂಥದ್ದು. ಈಗ ರಾಜ್ಯದಲ್ಲಿ ಕಮ್ಯುನಿಟಿಯನ್ನ ಹೊರತುಪಡಿಸಿದಂಗೆ ಬೆಳೆದಂತ ನಾಯಕರು ಯಡಿಯೂರಪ್ಪ, ಅವರನ್ನ ಬಿಟ್ರೆ ಸಮುದಾಯವಾರು ಲಿಂಗಾಯತದಲ್ಲಿ ಯಾರಪ್ಪ ಬರ್ತಾರೆ ಅಂತ ನೋಡ್ತಾ ಹೋದ್ರೆ ಅವರ ನೆಕ್ಸ್ಟ್ ಅವ್ರ ಮಗನೇ ಬರುವಂತದ್ದು. ಈಗ ಒಂದು ಸ್ಪಷ್ಟವಾದಂತ ಚಿತ್ರಣ ಗೊತ್ತಾಗ್ತಾ ಇದೆ. ಈಗ ಏನಂದ್ರೆ, ಈ ಸಭೆ ಮಾಡೋ ಮೂಲಕವಾಗಿ ಲಿಂಗಾಯತ ಮುಖಂಡರಿಂದ ಹೇಳಿಕೆಗಳನ್ನ ಕೊಡಿಸ್ತಾ ಹೋದ್ರೆ
ಕಮ್ಯುನಿಟಿಯ ಬೆಂಬಲ ಯಡಿಯೂರಪ್ಪನವರ ಫ್ಯಾಮಿಲಿಗೆ ಇಲ್ಲ ಅನ್ನುವಂಥದ್ದನ್ನ ಹೈಕಮಾಂಡ್ಗೆ ತೋರಿಸೋದು ಅಂತ. ಅರುಣ್, ಖಂಡಿತವಾಗಿಯೂ ಕೂಡ ಲಿಂಗಾಯತ ಸಮುದಾಯದ ಪ್ರಾಬಲ್ಯವನ್ನೇ ಒಂದು ಬಂಡವಾಳವಾಗಿ ಇಟ್ಟುಕೊಂಡಿರ್ತಕ್ಕಂಥ ಯಡಿಯೂರಪ್ಪ ಮತ್ತು ಅವರ ವಿಜೇಂದ್ರ ಏನಿದ್ದಾರೆ ಅವರನ್ನು ಮುಗಿಸಬೇಕು ಅಂತಂದರೆ, ಅವರನ್ನು ಆ ಒಂದು ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಂದರೆ, ಅವರ ಒಂದು ಸ್ಥಾನಗಳನ್ನು ಪಕ್ಷದಲ್ಲಿ ಕಡಿಮೆಗೊಳಿಸಬೇಕು ಅಂತಂದರೆ ಈ ಅದೇ ಒಂದು ಪರ್ಯಾಯವಾಗಿ ಅದೇ ಒಂದು ಸಮುದಾಯದ ನಾಯಕರುಗಳನ್ನೇ ಮುನ್ನೆಲೆಗೆ ತರಬೇಕಾಗತ್ತೆ. ಅದೇ ಒಂದು ಕಾರಣಕ್ಕಾಗಿ ಈಗ ಲಿಂಗಾಯತ ಸಮುದಾಯದ ನಾಯಕರುಗಳನ್ನೇ ಈಗ ಸಭೆ ಸೇರಿಸಿ ಇಲ್ಲಿ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಜನ ಲಿಂಗಾಯತ ನಾಯಕರುಗಳು ಈಗ ಹೇಳಿಕೆಯನ್ನು ಕೊಡ್ತಾ ಇದ್ರು. ವಿಜೇಂದ್ರ ಅವರು ಈಗಾಗಲೇ ಫೇಲ್ಯೂರ್ ಆಗಿದ್ದಾರೆ, ಅವರಿಂದ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಸ್ಥಾನಮಾನ ಸಿಗುವಂತಿರ್ಬೋದು ಅಥವಾ ಪಕ್ಷ ಅಧಿಕಾರಕ್ಕೆ ತರುವಂತಿರ್ಬೋದು ಅಥವಾ ಪಕ್ಷವನ್ನು ಬಲವರ್ಧನೆ ಮಾಡುವಂಥದ್ದು ಸಾಧ್ಯ ಆಗೋದಿಲ್ಲ. ಚುನಾವಣೆಗಳಲ್ಲಿ ಸೋಲನ್ನು ಕೂಡ ಕಂಡಿರುವಂಥದ್ದು ಅವರ ಒಂದು ನಾಯಕತ್ವದಿಂದಾಗಿಯೇ. ಹಾಗಾಗಿ ಪರ್ಯಾಯ ನಾಯಕತ್ವದ ಅವಶ್ಯಕತೆಯೂ ಕೂಡ ಅನಿವಾರ್ಯ ಆಗಿದೆ. ಹೀಗಾಗಿಯೇ ಅಂದರೆ ವಿಜೇಂದ್ರ ಅವರನ್ನು ಹೊರತಾಗಿ ನೀವು ಯಾರನ್ನಾದರೂ ಕೂಡ ಇಲ್ಲಿ ಆಯ್ಕೆ ಮಾಡಿದ್ರೆ ನಾವು ಒಪ್ಪುತ್ತೇವೆ ಅನ್ನುವಂಥ ಒಂದು ನಿರ್ಣಯಕ್ಕೆ ಇವತ್ತು ಸಭೆಯಲ್ಲಿ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿಯೂ ಕೂಡ ಬೊಮ್ಮಾಯಿ ಇರ್ಬೋದು ಅಥವಾ ಇನ್ನುಳಿದಂತೆ ಬೇರೆ ಯಾರನ್ನಾದರೂ ಕೂಡ ನೀವು ಮಾಡಿ, ಅಥವಾ ಲಿಂಗಾಯತರನ್ನೇ ಮಾಡಬೇಕಂತಿಲ್ಲ, ಅಥವಾ OBC ವರ್ಗದವರನ್ನ ಬೇಕಾದರೂ ನೀವು ಆಯ್ಕೆ ಮಾಡಿ, ಅದಕ್ಕೆ ನಾವೆಲ್ಲರೂ ಕೂಡ ಒಪ್ಪುತ್ತೇವೆ, ಪಕ್ಷವನ್ನು ಸಂಘಟನೆ ಮಾಡ್ತೇವೆ. ಆದರೆ ವಿಜೇಂದ್ರ ಅವರನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಆಯ್ಕೆನ ಮಾಡಲೇಬಾರದು, ಮುಂದುವರಿಸಲೇಬಾರದು ಅನ್ನುವಂಥ ಒಂದು ಪಟ್ಟನ್ನು ಹಿಡಿಯುವಂಥ ಒಂದು ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆ ಆಗಿದೆ. ಜೊತೆಗೆ ಇಲ್ಲಿ ಇನ್ನೂ ಒಂದು ವಿಚಾರ, ಯಾಕಂದರೆ ವಿಜೇಂದ್ರ ಅವರನ್ನು ಆಯ್ಕೆ ಮಾಡಿರುವಂಥದ್ದು ಕೇವಲ ಮಾನದಂಡ ಅಂತಾರೆ ಯಡಿಯೂರಪ್ಪನವರ ಮಗ ಅನ್ನುವಂಥ ಒಂದು ಕಾರಣಕ್ಕೆ. ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಯಾವುದೇ ರೀತಿಯ ಮನ್ನಣೆ ಇಲ್ಲ. ಆದರೆ ಈಗ ಅದಕ್ಕೆ ಒಂದು ಮಣೆಯನ್ನು ಹಾಕಿದಂತೆ ಆಗಿದೆ. ಹಾಗಾಗಿ ಅದರಿಂದ ಆಚೆ ಬರಬೇಕು. ವಿಜೇಂದ್ರ ಅವರನ್ನ ಹೊರತಾಗಿ ಯಾರನ್ನಾದರೂ ಕೂಡ ನೀವು ಆಯ್ಕೆ ಮಾಡಿ ಪಕ್ಷವನ್ನು 2028ರ ಚುನಾವಣೆಗೆ ಗೆಲ್ಲಿಸುವಂಥ ಒಂದು ಹಂತದಲ್ಲಿ ನಾವು ಸಂಘಟನೆಯನ್ನು ಮಾಡ್ತೇವೆ. ಅಂದರೆ ಯತ್ನಾಳ್ ಅವರ ನೇತೃತ್ವದಲ್ಲೇ ಆದರೂ ಕೂಡ ಇದು ಓಕೆ. ಇಲ್ಲದೆ ಹೋದರೆ ಉಳಿದಂಥ ನಾಯಕರುಗಳೇನಿದ್ದಾರೆ, ಬೊಮ್ಮಾಯಿ ಇರ್ಬೋದು ಅಥವಾ ಸೋಮಣ್ಣ ಅವರು ಇರ್ಬೋದು, ಅರವಿಂದ್ ಲಿಂಬಾವಳಿ ಅವರು ಇರ್ಬೋದು, ಇವರೆಲ್ಲರಲ್ಲಿ ಯಾರನ್ನಾದರೂ ಕೂಡ ನೀವು ಆಯ್ಕೆ ಮಾಡಿ ನಾವು ಒಪ್ತೇವೆ ಅನ್ನುವಂಥ ಒಂದು ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಇದರ ಮುಂದುವರೆದ ಭಾಗವಾಗಿ ಈ ಒಂದು ಲಿಂಗಾಯತ ನಾಯಕರುಗಳು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಸ್ಟೆಪ್ ಅನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು. ಅರುಣ್.